ಅಲ್ಲೆಲ್ಲೆಲ್ಲೆಲ್ಲೆ ಎಂತ ಸೆನಕ್ ಮಾಡ್ಯಾರೋ ಅಲಂಕಾರನ ನನ್ನ ಮೊಮ್ಮಗನ ನಾಮಕರಣಕ್ಕೆ. ಆ ನೋಡಕ್ಕೆ ಎರಡು ಸಾಲಲ್ಲ. ಇಂಥ ಒಂದು ಕಾರ್ಯ ನಮ್ಮನೆಗೂ ನಡೆಯುತ್ತೆ ಅಂತಾನ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡತ್ತ. ಅತ್ತೆ ಅತ್ತೆ ಏನತ್ತೆ ಹಂಗ್ ನೋಡ್ತಾ ಇರಾ? ತಲೆ ಎತ್ಕೊಂಡು ಒಂದೇ ಸಮಕ್ಕೆ. ಚೆನ್ನಾಗಿ ಮಾಡ್ಯಾರ ಅಲ್ವಾ ಅಲಂಕಾರನೆಲ್ಲನ? ಕಣಿ ಅಮ್ಮಣಿ ಗೌರಮ್ಮ, ಎಂತ ಶನಕೈತಿ ನನ್ನ ಮೊಮ್ಮಗನ ನಾಮಕರಣ. ನನಗೆ ನೋಡೋಕ್ಕಾಗ್ಲಿಲ್ವಲ್ಲ, ಬಸಿಂತೆ ಕಾರ್ತಿತ್ತು ಹೆಂಗೋ ಅತ್ಲಾಗಿ. ನೀನು ಮನ್ಸು ಮಾಡಿದ್ಕೆ ಇವತ್ತು ನನ್ನ ಮೊಮ್ಮಗನ ನಾಮಕರಣ ನೋಡೋ ಸೌಭಾಗ್ಯನಾದರೂ ಬಂತು ನನಗೆ. ಎಂತ ಶನಕ್ ಮಾಡ್ಯಾವ್ರಿ. ಯಾರೇ ಮಾಡಿದ್ದು ಈ ಗರಿ ಎಲ್ಲ ಎಣದು ಹೂವು ಹಾಕಿ. ಇನ್ಯಾರತ್ತೆ ನಿಮ್ಮ ಮಗನು ಆಮೇಲೆ ಇನ್ನೊಬ್ರನ್ನ ಯಾರನ್ನ ಕರ್ಕೊಂಡು ಎಲ್ಲ ಗರಿ ಎಲ್ಲ ಅಣ್ದು ಅಲಂಕಾರ ಮಾಡಿದಾರೆ. ಇಷ್ಟ ಆತಾ ನೋಡಮ್ಮ. ತೆಂಗಿನ ಗರಿಯಾಗಿನಿ ಏಳು ಚಂದ ಹಾಕಿ ಗರಿ ಅತ್ತ ಅಣ್ದು ಎಷ್ಟು ಚೆನ್ನಾಗಿ ಚಪ್ರ ಹಾಕ್ಯವನಿ ನನ್ನ ಮಗ. ಅತ್ತೆ ನಾನು ಅಂದ್ಕೊಂಡಿರ್ಲಿಲ್ಲ ನನ್ನ ಮಗನ ನಾಮಕರಣನ ಇಷ್ಟೊಂದು ಚೆನ್ನಾಗಿ ಮಾಡ್ತೀವಿ ನಮ್ಮ ಮನೆಯಾಗೆ ಅಂತ ಹೇಳಿ. ಗೌರಿ ಏನಾದ್ರೂ ಒಡವೆ ಮಾರಿ ದುಡ್ಡು ತರಲಿಲ್ಲ ಅಂತಂದ್ರೆ ನನ್ನ ಮಗನ ನಾಮಕರಣ ಮಾಡ್ತಾನೆ ಇರಲಿಲ್ಲ. ಯಾವುದೋ ಒಂದು ಹೆಸರು ಕಾರ್ದು ಸುಮ್ಮನೆ ಆಗ್ಬೇಕಾಗಿತ್ತು. ಹೆಂಗೋತ್ಲಾಗೆ ಗೌರಿಯಿಂದನ ಇವತ್ತು ನಮ್ಮ ಮಗನ ನಾಮಕರಣದಿಂದ ಎಲ್ಲರೂ ಬಂದಿದ್ದಾರೆ. ನಮ್ಗಂತೂ ತುಂಬಾ ಸಂತೋಷ ಆಗ್ತೈತೆ ಕಣತ್ತೆ. ಅದೇನೋ ನಿಜಾನೇ ಕಣಮ್ಮ. ಸಾಲ ಮಾಡ್ಕೊಂಡು ಯಾಕೆ ಅಂತ ನಾನು ಸುಮ್ಮನೆ ಆಗಿದ್ದೆ. ನನಗೂ ಆಸೆ ಇತ್ತು ನನ್ನ ಮೊಮ್ಮಗ ಅಪರೂಪ ಕೊಟ್ಟಿದ್ದಾನೆ ಶಾನೆ ವರ್ಷ ಆದ್ಮೇಲೆ ನಾಮಕರಣ ಮಾಡಬೇಕು ಅಂತಾನೆ. ಆದ್ರೆ ಏನು ಮಾಡೋದು, ದುಡ್ಡು ಇರ್ಲಿಲ್ವಲ್ಲ. ಅದಕ್ಕೆ ಅತ್ತ ಹೋದ್ರು ಹೋಗ್ಲಿ ಬಿಡತ್ತ. ಇನ್ನೇನು ಮಾಡೋದು, ಸಾಲ ಮಾಡ್ಕೊಂಡು ಆಮೇಲೆ ಎಂಬಕ್ಕಾಗಲ್ಲ, ಬಡ್ಡಿ ಕೊಟ್ಟಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ನಾನು. ಇಲ್ಲೇ ಗೌರಮ್ಮ, ನಿಮ್ಮ ಅಮ್ಮಯ್ಯ, ನಿಮ್ಮ ಅಣ್ಣಯ್ಯ, ಆಮೇಲೆ ನಿಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ರಲ್ಲ. ಎಲ್ಗೋದ್ರು? ಜಿಲೇಬಿ ನಿಮ್ಮ ಅಕ್ಕ ಬಂದಿದ್ಲಲ್ಲ, ಗುಲಾಬಿ ಎಲ್ಗೋದ್ಲಿ? ಅವರೆಲ್ಲನ ದೇವಸ್ಥಾನಕ್ಕೆ ಹೋಗ್ಯಾವ್ರಿ. ಕೈ ಮುಗ್ದು ಬರ್ತೀವಿ ಅಂತಾನೆ. ಸೀತಾ ಗುಂಡು ಎತ್ಕೊಂಡು ಹೋಗ್ಯಾವಳೆ. ಎಲ್ಗಾನ ಬರ್ಲೇ ಇಲ್ಲ ನೋಡು. ಗೊತ್ತಾಳ್ ಬಿಡು. ಇಲ್ಲೇ ಎಲ್ಲನ ದೇವ್ರನ್ನ ತೋರಿಸ್ಕೆ ಬರೋಣ, ಕೈ ಮುಗ್ದು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ಯಾವಳಿ. ಅಳಿ ಅಂದ್ರೆ ಅವಳಿಗೂ ಇಷ್ಟ ಅಲ್ವಾ? ಅದಕ್ಕೇನೆ ಎತ್ಕೊಂಡು ಓಡಾಡ್ತಾಳೆ. ಅವಳೆ ತಾನೇ ಹೆಸರು ಕಳಿವಾಗ. ಅಗಳತ್ತೆ ಅತ್ತಿಗೇನು ಅಮ್ಮಯ್ಯ ಬಂದ್ರು ನೋಡು. ಮಹಾಲಕ್ಷ್ಮಕ್ಕ ಎಲ್ಗೋಗಿದ್ರಿ? ಕೈ ಮುಗ್ದು ಬಂದ್ರಿ ದೇವ್ರಿಗೆ? ದೊಡಮ್ಮ ಕೈ ಮುಗ್ದು ಬಂದ್ವಿ. ಹೆಂಗು ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಕೈ ಮುಗ್ದು ಬರೋಣ ಅಂತೇಳಿ ಹೋಗಿದ್ವಿ ನಾನು ನಮ್ಮ ಅತ್ತೇನು. ಎಲ್ಲೇ ನಿನ್ನ ಮಗೆಲ್ಲೇ ಎಲ್ಲಿ ಬಿಟ್ಟು ಬಂದೆ ಅವನ್ನ ಅವ್ರ ಅಪ್ಪ ಎತ್ಕೊಂಡೋಗೈತಿ. ಅವ್ರ ಅಪ್ಪ ಏನು ಶಿವಣ್ಣನು ಜೊತೆಗೆ ಅಲ್ಲಿ ಮಾತಾಡ್ಕೊಂಡು ಕುಕ್ಕೊಂಡಿದ್ರು. ಬರ್ರಿ ಜಾಲ್ದು ನಾಮಕರಣ ಗೊತ್ತಾಗುತ್ತೆ ಅಂತ ಹೇಳಿ ಬಂದೆ. ಬರ್ತೀವಿ ನೀನು ನಡಿ ಅಂತಂದ್ರೆ ನಾವು ಬಂದ್ವಿ ನಾನು ನಮ್ಮ ಅತ್ತೇನು. ಆಗ ಗುಲಾಬಿನೂ ಬಂದ್ಲು. ಲಕ್ಷ್ಮಕ್ಕ, ನೀನು ನಿಮ್ಮ ಅತ್ತೆ, ನಿನ್ನ ಗಂಡ, ಗುಲಾಬಿ ಎಲ್ಲರೂ ಬಂದಿರೋದು ಇದೇ ಮೊದ್ಲೇ ನಮ್ಮ. ಇವಾಗೊಬ್ರು ಬಂದು ಹೋಗ್ತಿದ್ರಿ. ಎಲ್ಲರೂ ಒಂದೇ ಸಲ ಬಂದಿರಲಿಲ್ಲ ಎಂದೂ. ಹೆಂಗರ್ಲಾಗಿ ನನ್ನ ಮೊಮ್ಮಗನ ನಾಮಕರಣದಿಂದ ಎಲ್ಲರೂ ಇವತ್ತು ಬರಂಗಾತು. ನನಗಂತೂ ನೀವೆಲ್ಲ ಬಂದಿರೋದು ಒಂಥರ ಏನೋ ಒಂಥರ ಆನಂದ, ಮನಸ್ಸಿಗೆ ಸಮಾಧಾನ ಕಣಿ. ನಮಗೂ ಅಷ್ಟೇ ಕಂಡಡಮ್ಮ, ನಮಗೂ ಸಂತೋಷ ಆಗ್ತೈತಿ ಜಿಲೇಬಿ ಮಗಂದು ನಾಮಕರಣ ಮಾಡ್ತಾ ಇರೋದು. ಅದೇನೋ ಹೇಳ್ತಾರಲ್ಲ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾನ, ಹಂಗಾಗೈತಿ ಇವಾಗ. ಅದೀಗ ಇಂಥವೇನ ಕಾರ್ಯ ಮಾಡಿದಾಗ ನೆಂಟ್ರಿಷ್ಟ್ರು ಅಣ್ತಮ್ಗಳು ಎಲ್ಲರೂ ಬಂದು ಕಾಲ್ಕೊಂಡಾಗ ಸಂತೋಷ ಆಗುತ್ತೆ. ಎಂತರ್ಗೆ ಆಗ್ಲಿ. ನೇತ್ರಮ್ಮನು ಬಂದ್ಲು. ನೇತ್ರಮ್ಮ ಚೆನ್ನಾಗಿದ್ದೀನಮ್ಮ? ಓ ಕಣ್ಕೆಂಚಕಯ್ಯ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಯಾವಾಗ ಬಂದ್ರಿ? ನಾವು ಇವತ್ತು ಎದ್ದಾಗ ಬಂದ್ವಿ ಕಣಿ ನಾಮಕರಣಕ್ಕೆ ಅಂತಾನ. ನೀನು ಒಬ್ಬಳೇ ಬಂದಿದ್ಯಾ? ಎಲ್ಲಿ ನಿನ್ನ ಗಂಡನ್ನು ಯಾರನ್ನ ಕರ್ಕೊಬರಕ್ಕೆ ಜೊತೆಗೆ? ಇಲ್ಲ, ನಮ್ಮಯ್ಯಪ್ಪ ಕೆಲ್ಸಕ್ಕೆ ಹೋಗುತ್ತೆ. ನನ್ನ ಆದ್ನಿ ಬಂದಿದ್ಲು. ನಾವು ಮಂತಕ್ಕೆ ಹೋಗಿದ್ವಿ, ಇವ್ರ ಮಂತಕ್ಕೆ. ಅಲ್ಲಿ ಸೀತಾ ಏನು ಸೀರೆ ಬದಲಾಯಿಸ್ಕೊಂತ ಇದ್ಲು. ಸೂಜಿನು ಅವಳನ್ನು ಬತ್ತೀವಿ ನಾವು ಇವನು ಕರ್ಕೊಂಡು, ನೀನು ಹೋಗತ್ತಿಗೆ ಅಂತ ಹೇಳಿದ್ಲು ನಮ್ಮ ಸೂಜಿ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನೇತ್ರ ಹೆಂಗೋ ಬಂದಿಯಲ್ಲ ಸದ್ಯ. ನಾನು ನೀನು ಬರಲ್ವೇನೋ ಅಂದ್ಕೊಂಡಿದ್ದೆ. ತುಂಬಾ ಸಂತೋಷ ಆಯ್ತು ನೇತ್ರ ನೀನು ಬಂದಿದ್ದು. ಸೂಜಿನು ಅಲ್ಲಿ ಬಟ್ಟೆ ಬದಲಾಯಿಸ್ಕೊಂತಿದ್ರ? ಯಾಕೆ ಸೀರೆ ಉಟ್ಕೊಂಡಿದ್ಲಲ್ಲ ಸೀತಾ ಅಲ್ಲೇನೆ? ಏನಮ್ಮ ಸೀರೆನ ಉಟ್ಕೊಂಡು ಓಡಾಡಕ್ಕಾಗಲ್ಲ ನನ್ನ ಕೈಯಾಗೆ. ಬೇರೆ ಬಟ್ಟೆ ಇಕ್ಕೆ ಬರ್ತೀನಿ, ನಾನು ಸೂಜಿನಿ ಬರ್ತೀವಿ, ಹೋಗಕ್ಕ ನೀನು ಅಂತ ಅಂದ್ಲಮ್ಮ ನಿನ್ನ ಆದಿ ಸೀತಾ. ಚಿಕ್ಕಮ್ಮೋರೆ ಚೆನ್ನಾಗಿದ್ದೀರಾ? ಹ್ಞೂ ಕಣೆ ಗುಲಾಬಿ, ಚೆನ್ನಾಗಿದ್ದೀನಿ. ಎಲ್ಲಿ ತಿಪ್ಪೆ ಬರ್ಲಿಲ್ವೇ? ಒಬ್ಳೆ ಬಂದಿದ್ಯಾ? ಇಲ್ಲ ಚಿಕ್ಕಮ್ಮೋರೆ, ಅವರು ಸಾವುಕಾರರ ಜೊತೆಗೆ ಏನೋ ಕೆಲಸ ಐತೆ ಅಂತೇಳಿ ಯಾವುದೋ ಬೇರೆ ಊರಿಗೆ ಹೋದ್ರು. ಬರೋಕ್ಕಾಗಲ್ಲ, ನೀನು ಒಬ್ಳೆ ಹೋಗ್ಬಾ ಅಂತಂದ್ರು. ಅದಕ್ಕೆ ನಾನು ಒಬ್ಳೆ ಬಂದೆ. ಹೌದಾ, ಸರಿ ಬಿಡು. ಸೀತಾ ಯಾಕೆ ಸೀರೆ ಉಟ್ಕೊಂಡಳು? ಆಲೇನೆ ಸೀರೆ ಬಿಚ್ಚಾಕಿ ಇದನ್ನ ಇಕ್ಕೆ ಬಂದಿದ್ಯಾ ಬಟ್ಟೆನ? ಸೀತಾ ನಿನ್ನೆ ಕೇಳ್ತಾ ಇರೋದು. ಅಲ್ಲ, ಸೀರೆ ಬಿಚ್ಚಾಕಿ ಆಲೇನೆ ಬೇರೆ ಬಟ್ಟೆ ಇಕ್ಕೆ ಬಂದಿದ್ಯಲ್ಲೇ? ಸೀರೆನೇ ಚೆನ್ನಾಗಿ ಕಾಣ್ತಿತ್ತಮ್ಮ. ಅಯ್ಯೋ ಅತ್ಗೆ, ನನ್ಗಂತೂ ಸೀರೆಗೆ ನಡೆಯಕ್ಕಾಗಲ್ಲಪ್ಪ. ಇವನ್ನಂತೂ ಎತ್ಕೊಂಡು ನಾಮಕರಣ ಮಾಡೋಕ್ಕಾಗುತ್ತೆ ನನ್ನ ಕೈಯಾಗಿ. ಅದಕ್ಕೆ ನಾನು ಸೀರೆ ಬಿಚ್ಚಾಕಿ ಈ ಬಟ್ಟೆ ಇಕ್ಕೆ ಬಂದೆ. ಚೆನ್ನಾಗಿ ಕಾಣುತ್ತೆ ಬಿಡ್ರಿ. ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ನಾಮಕರಣಕ್ಕೆ ಅಂತ ಹೇಳಿ ನಿಮ್ ಗೌರಿ ಅತ್ತಿಗೆ ಸೀರೆ ತಂದಿದ್ದಾಳೆ. ಸೀರೆ ಉಟ್ಕೊಂಬಂದ್ಬಿಟ್ಟು ಹೋಗಿ ಈ ಬಟ್ಟೆ ಹಾಕಿ ಬಂದಿದ್ಯಲ್ಲ. ಸರಿ ಬಾ, ಇನ್ನೇನ್ ಮಾಡಕ್ಕಾಗುತ್ತೆ. ಸರಿ ಯಾವ್ದೋ ಒಂದು ಬಟ್ಟೆ ಹಾಕೋಣಲ್ಲ ಬಿಡಮ್ಮ, ನಾಮಕರಣಕ್ಕೆ ಒತ್ತಾಗುತ್ತೆ. ಬಾರಿ ಅಮ್ಮನಿ ತೊಟ್ಲು ಪೂಜೆ ಮಾಡಿ ಹೆಸರಿಕ್ ಬಾ. ಇಲ್ಲ ಅವ್ನು ನಾನು ಎತ್ಕೊಂಡಿರ್ತೀನಿ, ನೀನು ಊದ್ಗಡ್ಡಿ ಬೆಳಗ್ ಬಾ ಇಲ್ಲಿ ತೊಟ್ಲಿಗೆ. ಅವ್ನು ಎತ್ಕೊಂತೀನಿ.
ಏ ಬಂದ್ರಾ? ಅಳ್ತಾ ಇದ್ದಾನ ಸುಮ್ಮನೆ ಇದ್ನ ಪಾಪ? ಸುಮ್ಮನೆ ಇದ್ದ ಕಣೆ, ಹೊಟ್ಟೆ ತುಂಬೈತಲ್ಲ ಸುಮ್ಮನೆ ಇದ್ದಾನೆ. ನಾನು ಎಲ್ಲಿ ಮನೆ ಕಂಪ್ತಾನೋ ಏನೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇನ್ನ ಕಣ್ ಪಿಳಿ ಬಿಡ್ಕೊಂಡು ನೋಡ್ತಾ ಇದ್ದಾನೆ. ಸುಜಿ ಊದ್ಗಡ್ಡಿ ಅಲ್ಲಿಕ್ಕಿ ಅವ್ನ ಎತ್ಕೊಂಡು ಕಿವಿಗೆ 3 ಸಲ ಹೆಸರು ಹೇಳು. ಏನಂತ ಹೆಸರಿಡ್ತೀರಮ್ಮ ಜಿಲೇಬಿ ಗೌರಿ ನಿಮ್ಮ ಮಗುಗೆ? ಲಕ್ಷ್ಮಿ ಅಕ್ಕ, ಅವ್ರ ಮಗುಗೆ ತೀಟೆ ಸುಬ್ಬ ಅಂತ ಹೆಸರಿಡ್ತಾರೆ. ಇನ್ನೇನಿಕ್ತಾರೆ? ತೀಟೆ ಸುಬ್ಬ ಅಂತ ಇಕ್ತಾರೆ. ಹಂಗಂತಾನೇನೆ ನಾಮಕರಣ ಮಾಡ್ತೀನಿ. ಕೊಡಮ್ಮ. ನೋಡ್ದೇನ್ ಗೌರಿ, ನಮ್ಮ ಮಗುಗೆ ತೀಟೆ ಸುಬ್ಬ ಅಂತ ಹೆಸರಿಕ್ತಾಳಂತ ಇವಳು ಸೀತಾ. ಇವಳೇನ್ ತೀಟೆನೇ ಮಾಡಲ್ಲ ಸ್ವಲ್ಪನು. ನೋಡ್ದ ಹೆಂಗ್ ಹೇಳ್ತಾಳೆ. ನಾವು ನಮ್ಮ ಮಗುಗೆ ಒಳ್ಳೆ ಹೆಸರನ್ನ ಆರಿಸಿದೀವಿ ಕಣಮ್ಮ. ನೀನು ಇಕ್ಕ ಹೆಸರು ಏನು ಬೇಡ. ನೀನು ಬರೀ ಅಡ್ಡ ಹೆಸರು ಕರಿತೀಯ ಅವನಿಗೆ. ಅತ್ತೆ ಅಲ್ವಾ, ಅದಕ್ಕೆ ಆಟ ಆಡಿಸ್ತಾಳೆ. ಯಾವ ಹೆಸರು ಅಂತನ ಜಲ್ದಿ ಹೇಳ್ರಮ್ಮ, ಗೊತ್ತಾಗುತ್ತೆ ತಿರ್ಗಾ. ಹೇಳ ಜಿಲೇಬಿ, ಏನ್ ಹೆಸರಿಕ್ಕದು ಅಂತನ? ಅದು ಅತ್ತಿಗೆ ನಮ್ಮ ಮಗುಗೆ ಕಾಯಿಂದನ ಹೆಸರು ಬಲ ಆಗಿ ಬಂದೈತಿ. ಅದಕ್ಕೆ ನಾನು ಗೌರಿನು ಮತ್ತೆ ನಮ್ಮ ಮನೆಯವರು ಸೇರಿ ನಿರ್ಧಾರ ಮಾಡಿದೀವಿ ಕರ್ಣ ಅಂತ ಹೆಸರಿಕ್ಕನ ಅಂತನ. ಕರ್ಣ ಅಂತ ಹೆಸರು ತುಂಬಾ ಚೆನ್ನಾಗೈತೆ ಅಲ್ವಾ ಅತ್ತಿಗೆ? ಓ ಕರ್ಣ ಚೆನ್ನಾಗೈತೆ ಕಣಿ ಜಿಲೇಬಿ, ಒಳ್ಳೆ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೀತಾ, ಕರ್ಣ ಅಂತ ಹೇಳಿ ಹೆಸರು ಹೇಳಿ ತೊಟ್ಲಾಕ್ ಹಾಕಮ್ಮ ಅವನಿಗೆ. ಕೊಡಮ್ಮ ಅವನ್ನ. ತಾಳಮ್ಮ, ನಿನ್ನಳಿಗೆ ಹೆಸರಿಕ್ಕು ನೀನೇನೆ. ಸೋದರತ್ತೆ. ಈ ತಿಟ್ಟೆ ಸುಬ್ಬನ್ಗೆ ಕರ್ಣ ಅಂತ ಹೆಸರಿಕ್ಬೇಕಂತೆ. ಕರ್ಣ 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 ಎಂಬ ಹೆಸರು ತುಂಬಾ ಚೆನ್ನಾಗೈತೆ ಅಲ್ವೇನಮ್ಮ ಇವನಿಗೆ? ಓ ಕಣೆ ಸೀತಮ್ಮ, ಸನಕೈತಮ್ಮ. ನಿಮ್ಮ ಅತ್ತಿಗೆರು ಸನಕಿನ ಹೆಸರನ್ನೇ ಇಕ್ಕವ್ರಿ ಮಗುಗೆ. ಕರ್ಣ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ದಾನ ಶೂರ ಕರ್ಣ ಅಂತಾನ. ಅವನ ಹೆಸರು ಇವನಿಗೆ ಇಕ್ಕವ್ರಿ. ನೋಡ್ದಾ ನಿಮ್ಮ ಅತ್ತಿಗೆರು ಎಷ್ಟು ಬುದ್ಧಿವಂತರು. ನನ್ನ ಮಗ ದಾನ ಶೂರ ಕರ್ಣ ಅಂತಾರನೇ ಇರ್ಬೇಕು ಅಂತಾನ ಹಂಗೆ ಹೆಸರಿಕ್ಕವ್ರಿ. ಅಯ್ಯೋ ಅತ್ತೆ, ಈ ಹೆಸರನ್ನ ಆಯ್ಕೆ ಮಾಡಿದ್ದು ನಾವಲ್ಲ, ನಿಮ್ಮ ಮಗನೇ. ಅವಾಗೆ ಮಹಾಭಾರತದಾಗೆ ಕರ್ಣ ಅಂತಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಆ ತರ ಹೆಸರು ಇಕ್ಕೇವ್ರಿ. ಕಾ ಅಂತ ಹೆಂಗುನು ಹೆಸರು ಬಾಲಕ್ ಬಂದಿತ್ತಲ್ಲ ಅಕ್ಷರ, ಅದಕ್ಕೆ ಕರ್ಣ ಅಂತಾನೆ ಇರ್ಲಿ, ಕರಿಯಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೇ ಹೆಸರನ್ನ ಇಕ್ಕಿದೀವಿ ಅಷ್ಟೇನೆ. ನಾವೇನಲ್ಲ ಆಯ್ಕೆ ಮಾಡಿದ್ದು, ನಿಮ್ಮ ಮಗನೇ. ಹೌದೇನೋಣ, ನೀನ್ ಆಯ್ಕೆ ಮಾಡಿದ್ದು ಕರ್ಣ ಅಂತ ಹೆಸರ ತುಂಬಾ ಚೆನ್ನಾಗೈತಪ್ಪ. ಹ್ಞೂ ಕಣಿಸಿತಾ, ನಾನೇ ಆಯ್ಕೆ ಮಾಡಿದ್ದು. ಚೆನ್ನಾಗೈತಲ್ವಾ? ಲಸ್ಮಕ ನೀನು ಬಾರಿ, ನೀನು ಕೈ ಮುಗ್ದು ಕರ್ಣ ಅಂತ ಹೇಳಿ ಹೆಸರು ಹೇಳ್ಬೇಕಿಬೇಕಿ. ನೀನು ಅತ್ತೆ ಆಗ್ಬೇಕಲ್ಲ. ಹೌದು ಅದಕ್ಕೆ ನೀವೂ ಕೈ ಮುಗ್ದು ಹೆಸರು ಹೇಳಿ. ಸೋದರತ್ತೆ ಹೆಸರು ಇಕ್ಕಿದ್ಲು, ನಾನು ಇನ್ನೇನು ಹೇಳೋದು. ಸರಿ ಆಯ್ತು ಬಿಡ್ರಿ, ನಿಮ್ಮ ಆಸೆಗೆ ನಾನು ಯಾಕೆ ಬೇಡಂಬನ. ಕರ್ಣ ಕರ್ಣ ಕರ್ಣ. ಈ ಕಳ್ಳ ನೋಡು ನಗ್ತಾ ಇರೋದ. ಎಲ್ಲರೂ ಹೇಳ್ತಾ ಇದ್ರೆ ನಾಮ್ ಕಾಣೋ ದಿವಸ ಇವನು ನಗ್ತಾ ಇದ್ದಾನೆ. ಖುಷಿನೋ ಖುಷಿ. ನಾವೆಲ್ಲರೂ ಬಂದಿರೋದಕ್ಕೆ ಅತ್ತೆಯರು ಅಲ್ವೇನಾ? ಏನೋ ಏಯ್ ಗೌರಿ ಜಿಲೇಬಿ, ನಾವು ಊಟಕ್ಕಲ್ಲಿ ಹೊಂದಿಸ್ತೀವಿ ಎಲ್ಲನ. ನೀವು ಹಂಗೆ ಬರ್ರಿ, ಹಂಗೆ ಎಲ್ಲರನ್ನ ಊಟಕ್ಕೆ ಕರ್ಕೊಂಡು ಸಿನಿಮಾವ ಬರ್ರಿ, ನಾವು ಹೋಗೋಣ. ಅವನ್ನ ಗುಂಡನ್ನ ಲಸ್ಮಕ್ಕ ಕೈಗೆ ಕೊಟ್ಬಿಡು ಅವನ್ನ. ಲಕ್ಷ್ಮಿ ತಾಳೆ ಸ್ಯಾನೆ ಹೊತ್ತಾತು, ಒಂದೇ ಸಾಲು ಕೊಡಿಸಿ ಎಲ್ಲರೂ ಊಟಕ್ಕೆ ಬರ್ರಿ. ನಾವು ಹಂಗೆ ಎಲ್ಲ ಊಟಕ್ಕೆ ಜೋಡಿಸ್ತೀವಿ. ಸರಿ ಆಯ್ತು ರೀ, ಕೊಡ್ರಿ. ದೇವಸ್ಥಾನದ ಇಲ್ಲೇ ಒಳಕ್ಕೆ ಕರ್ಕೊಂಡೋಗಿ ಹಾಲು ಕೊಡ್ತೀನಿ. ಸರಿ ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಊಟಕ್ಕೆ ಬರ್ರಿ. ನಡಿಯೋ ಶಿವ, ನಾವೆಲ್ಲ ಜೋಡ್ಸೋಣ ಊಟಕ್ಕೆ, ಅವರೆಲ್ಲ ಬರ್ತಾರ ಆಮೇಲೆ. ಅತ್ತಿಗೆ ನಾವು ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಸರಿ, ಎಲ್ಲರೂ ಬಂದಿರೋರು ಎಲ್ರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಯಾರು ಹಂಗೆ ಹೋಗ್ಬಾರ್ದು. ನೇತ್ರ ಊಟ ಮಾಡ್ಕೊಂಡು ಹೋಗಿ. ಸರಿ ಆಯ್ತು ಕಣೆ ಗೌರಿ, ನಡಿಯೇ ಸೂಜಿ ಹೋಗೋಣ. ನಮಗೆ ಕೆಲಸ ಐತೆ, ಊಟ ಮಾಡ್ಕೊಂಡು ಹೋಗೋಣ. ಮುಯ್ ಕೊಡಕ್ ತಂದಿದ್ರಲ್ಲ, ಮುಯ್ ಕೊಡಲ್ವಾ? ಹಳೆ ಪರ್ಸ್ನ ಅಲ್ಲಿ ಗೌರಿ ಅಲ್ಲಿ ಬ್ಯಾಗ್ ಇಕ್ಕೇಳಲ್ಲ, ಅಲ್ಲಿಗೆ ಇಕ್ಕಿದ್ದೆ, ಅದ್ರಾಗ ಐತೆ. ತತ್ತಿ ನೀರು ಕೊಟ್ಟು ಹೋಗೋಣ ಊಟ ಮಾಡ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.